ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಇವತ್ತು ಮೀನು ಹಿಡಿಯೋ ಪ್ರೋಗ್ರಾಮ್ ಇದೆ. ಹಂಗಾಗಿ ನಮ್ಮ ಫ್ರೆಂಡು ಮತ್ತು ಅವ್ರ ಮಾವಾರನ್ನೆಲ್ಲ ಕರ್ಕೊಂಬಿಟ್ಟು ಲೈಫಲ್ಲಿ ಫಸ್ಟ್ ಟೈಮ್ ಮೀನು ಹಿಡಿಯೋಣ ಅಂತ ಹೋಗ್ತಿದ್ವಿ. ಎಷ್ಟು ಸಿಗ್ತವೆ, ಯಾವ ಥರ ಎಲ್ಲ ಕೀಟ್ಲೆ ಇರುತ್ತೆ ನೋಡೋಂಬಂದ್ರೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇರೋರು ದಯಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ರಿ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಮನೆಯಿಂದ ಲೇಟ್ ಮಾಡೋದು ಅವ್ರ ಊರಿಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಕೆರೆ ಹತ್ರ ಹೋಗೋಷ್ಟೊತ್ತು ಕಾಲ 3 ಗಂಟೆ ಮೇಲಾಗಿತ್ತು. ಕೆರೆ ಹತ್ರ ಹೋಗ್ತಿದ್ದಂಗೆ ಹೆವಿ ಬಿಸಿಲು, ಬಾಗ ಸಾಕಪ್ಪ ಈ ಸವಾಸ, ಸೀದಾ ಮನೆ ಕಡೆಗೆ ಹೋಗ್ಬಿಡೋಣ, ಮೇನು ಬೇಡ ಏನು ಬೇಡ ಅನ್ನಿಸ್ತು. ಬಟ್ ಒಂದೊಳ್ಳೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಆ ಬಿಸಿಲಾದರೂ ಆಗಲಿ ಅಂತ ಹೇಳ್ಬಿಟ್ಟು ಸೀದಾ ಕೆರೆ ಹತ್ರ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಕೆರೆಯಲ್ಲಿ ಎಲ್ಲ ಫುಲ್ಲು ಹತ್ರ ಒಂದು ನೀರೆಲ್ಲ ಖಾಲಿ ಆದಮೇಲೆ ತಾನೇ ಮೀನು ಹಿಡಿಯೋದು. ಮತ್ತು ಎಲ್ಲ ಸುಮಾರು ಜನ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ರು ಮೀನುಗಳೆಲ್ಲನ. ಬಲೆ ಗಿಲೆ ಎಲ್ಲ ಎತ್ಕೊಂಬಿಟ್ಟು ಸೀದಾ ಬಲೆ ರೆಡಿ ಮಾಡ್ಕೊಂಡು ಹೊರಟ್ವಿ. ನೀರು ಒಂದು ಸ್ವಲ್ಪ ಅಲ್ಲಲ್ಲಿ ಗುಂಡಿಲಿ ನಿಂತಿದ್ದು. ಆಮೇಲೆ ಅವ್ರ ಮಾವಾರೆಲ್ಲ ಫುಲ್ ಒಂದು ದೊಡ್ಡ ಗುಂಡಿ ಹತ್ರ ಕರ್ಕೊಂಡು ಹೋದರು. ತಗೊಂಡೋಗಿರೋ ಬಲೆಗಳನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಬಿಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದು. ಜೊತೆಲಿ ಪಕ್ಕದಲ್ಲಿ ಒಂದಷ್ಟು ಜನ ಹುಡುಗರೆಲ್ಲ ಇದ್ದರು. ಅವ್ರು ಆಲ್ರೆಡಿ ಬೆಳಗ್ಗೆನೇ ಬಂದ್ಬಿಟ್ಟು ಮೀನೆಲ್ಲ ಹಿಡಿತಾಯಿದ್ರು. ಎಷ್ಟು ಹಿಡಿದ್ರು ಏನು ಎಲ್ಲ ಮಾತಾಡ್ತಾಯಿದ್ವಿ. ಹುಡುಗರು ಅಂತೂ ಒಳ್ಳೆ ಖುಷಿ ಇರುತ್ತೆ. ಅಂದರೆ ಈಗಿನ ಮಕ್ಳಿಗೆಲ್ಲ ಬರೀ ಅಲ್ಲಿ ಇಲ್ಲಿ ರೆಸಾರ್ಟು ಅಂಥವು ಕರ್ಕೊಂಡು ಹೋಗ್ಬಿಟ್ಟು ಎಂಜಾಯ್ಮೆಂಟ್ ಮಾಡಿಸ್ತಾರೆ, ವೀಕೆಂಡ್ ಬಂತಂದರೆ. ಬಟ್ ನಮ್ಮ ಹಳ್ಳಿ ಹುಡುಗರು ಈ ಥರ ಕೆರೆಗಳಿಗೆಲ್ಲ ಹೋಗೋದು, ಈ ಥರ ಏನು ನೇಚರ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರ್ತಾರೆ. ನಾವೇ ಹಳ್ಳಿ ಹುಡುಗರು ಆಗ್ಬಿಟ್ಟು ನಮಗೂ ಫಸ್ಟ್ ಟೈಮ್ ಇದು ಮೀನು ಹಿಡಿತಾ ಇರೋದು. ನಾನು ನೋಡ್ತಾ ಇರೋದು ಫಸ್ಟ್ ಟೈಮೇ. ಮತ್ತು ಈಗ ಹೋಗಿ ಕೆರೆಗೆ ನಾವು ತಂದಿರೋ ಮೀನಿನ ಬಲೆನ ಬಿಚ್ಕೊಂಬಿಟ್ಟು ನೀಟಾಗಿ ಬಲೆ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ಮೀನಿಗೆ. ಇದು ಯಾವ ಥರ ಯೂಸ್ ಮಾಡೋದು ಅಂತಂದರೆ, ಒಂದು ಕಡೆ ದಡದಿಂದನ ನೀಟಾಗಿ ಈ ಥರ ಕಡ್ಡಿ ಕಟ್ಬಿಟ್ಟು ಅದು ಬಲೆ ಕಿತ್ಕೊಂಡಂಗೆ ಇನ್ನೊಂದು ದಡಕ್ಕೆ ಕಟ್ತಾರೆ. ಮೀನು ಆ ಕಡೆ ಈ ಕಡೆ ಯಾವಾಗ ಓಡಾಡ್ತಾವೋ ಆ ಟೈಮಲ್ಲಿ ಮೀನುಗಳು ಬಲೆಗೆ ಬಿದ್ದುಬಿಡ್ತವೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಜನ ಈಗ ಎಳೆಯ ಬಲೆ ಮತ್ತು ಗಾಣ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ದಿರೋದ್ರಿಂದ ಅವರು ಬೇಡ ಕೆರೆ ಒಳಗೆಲ್ಲ ಇಳಿಬಾಡ್ರಿ, ಸುಮ್ಮನೆ ಗುಂಡಿಗಳು ಇರ್ತವೆ ದೊಡ್ಡ ದೊಡ್ಡವು, ಏನಾದ್ರು ಸಮಸ್ಯೆಗಳಾಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಗುಂಡಿಗಿಳಿಸ್ದಂಗೆ ಅವ್ರು ಮಾತ್ರನೇ ಎಲ್ಲೆಲ್ಲಿ ಓಡಾಡಿರ್ತಾರೆ ಅಂತ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ. ಹಂಗಾಗಿ ಅವರೇನೆ ಕೆರೆ ಒಳಗೆ ಇಳಿದ್ಬಿಟ್ಟು ಬಲೆಗಳನ್ನೆಲ್ಲ ಬಿಡ್ತಾಯಿದ್ರು. ಮತ್ತು ಮೀನುಗಳೇನಾದ್ರು ಬಿದ್ದರೆ ಅವರೇ ಎತ್ಕೊಂಬಂದು ದಡಕ್ಕೆ ಕೊಡ್ತಾಯಿದ್ರು. ನಾವು ಇಸ್ಕೊಂಡು ಚೀಲಕ್ಕೆ ಹಾಕ್ಕೊಂತ ಇದ್ದು. ಈಗ ಯಾವುದೇ ಊರುಗಳಿಗೂ ಅಷ್ಟೇ, ಈಗ ಅದ್ರ ಬಗ್ಗೆ ಸುಮ್ಮನೆ ಅಲ್ಲಿ ಏನಿರುತ್ತೆ ಏನು ಗೊತ್ತಿಲ್ದಲೇ ನಾವು ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೂ ತೊಂದರೆ, ಈ ಥರ ಎಲ್ಲ ಆಗ್ಬಿಡ್ತಾವೆ. ಆದಷ್ಟು ಇಂಥ ಪ್ಲೇಸ್ಗಳಿಗೆ ಹೋದಾಗ ಹುಷಾರಾಗಿರ್ಬೇಕು. ಹೆಂಗ್ ವಿಡಿಯೋ ಮಾಡ್ಕೊಂತೀಯ? ನೀಟಾಗಿ ಜೋಡಿಸಿದೀಯ ಅಂತನ. ಎಷ್ಟು ಕೆಜಿ ಹಿಡಿದಲ್ಲ ಎಲ್ಲ ಸಹ ಹಾಕ್ಬಿಟ್ಟ. ಹೋಗೋ ಒಳಕ್ಕೆ ಹೋಗ್ಬಿಟ್ಟು ಹಿಡ್ಕೊ. ಯಾವ ಮೀನು ಹಿಡ್ಕೊಂತ ಹಿಡ್ಕೊಳ್ಳ ನೋಡೋಣ. ಏನು ಕೈ ತಿನ್ಗೆ ಸಿಕ್ಬಿಡ್ತಲ್ಲ ನಿನಗೆ? ಕೆಸೊಳ ಮಲಗಿರೋ ಹಂಗೆ ತುಂಬ್ಕೊಂಬಿಡ್ತೀಯಾ? ಹಾಂ, ನೋಡಿಲ್ಲಿ ಅಣ್ಣ ಸುಮ್ಮನೆ ಕಣ. ಇನ್ನೂ ಫೋಟೋ ಗೀಟನ ಹೊಡೆದ್ಬಿಡ್ತೀನಿ. ಲೇ ದಪ್ಪ ಹೋಗೋಣ ತಳದಾಗ್ಲೇ ಎಲ್ಲವು ಕೆಳಗಡೆ ದಪ್ಪದ ಹಿಡಿದು ಒಂದು ಮೇಲೆ ತೋರ್ಸು ಒಂದು ಕೈಗೆ. ಅದೇ ದಪ್ಪದು. ಅದೇ ಸಿಕ್ಕಾಬಟ್ಟೆ ಬಿಸಿಲಿದ್ದರಿಂದ ಸಾಕಪ್ಪ, ಮೀನು ಸವಾಸ ಬೇಡ ಏನೂ ಬೇಡ, ತುಂಬ ಬಾಯಾರಿಕೆ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಮೀನು ಬೇಡ ಏನೂ ಬೇಡ, ಬಿಟ್ಟರೆ ಸಾಕು ಮನೆ ಕಡೆಗೆ ಹೋಗ್ಬಿಡೋಣ ಅಂತ ಅನ್ಸೋದು. ಆದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡ್ರೆ ಯಾಕಪ್ಪ ಬೇಕು, ಈ ಎಕ್ಸ್ಪೀರಿಯೆನ್ಸು ಬೇಡ ಏನೂ ಬೇಡ, ಫಸ್ಟ್ ಮನೆ ಕಡೆಗೆ ಹೋಗೋಣ ಅಂತ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಮತ್ತು ತಿರ್ಗನ ಹಂಗೋ ಹಿಂಗೋ ಮಣ್ಣ ತಡಿ ಬೇಡ ಬೇರೆ ಕಡೆಯಲ್ಲಿ ಬಿಡೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಬೇರೆ ಕಡೆಗೆ ಎಲ್ಲ ಕರ್ಕೊಂಡೋಗಿ ಬೆಳ್ಳಗೆ ಬೀಳಕ್ಕೆ ಸ್ಟಾರ್ಟ್ ಆದವು ಮೀನುಗಳು. ಬರೋ ಸಮಯದಲ್ಲಿ ಎಳ್ಕೊಂಬಿಡ್ರಿ ಆ ಮೂತಿ ಒಳಗೆ ಕೈ ಹಿಡ್ಕಂತ ನಾವು ತಪ್ಪಿಸ್ಕೊಂಡಂಗ
ಕಿಪ್ರಿ ಒಳಗೆ ಕೈ ಹಾಕ್ರಿ ನಾವು ಸತ್ತೋಗ್ತೇವೆ. ಸುಪ್ರಿಗೆ ಹಾಕ್ಬಲ್ಲ. ತಿನ್ಸು ಹೊಟ್ಟೆ ಸೇತೇನು. ಅಲ್ಲಿಗೆಲ್ಲಿ ಇರಲ್ವೇನೋ ಓಕೆ. ಅಲ್ಲೆಲ್ಲಿ ಇರ್ತಾವ ಒಂಥರ ರಂಪ ಇದ್ದಂಗೆ ಇರ್ತಾವ. ಅವು ಅರಿಯೋದೇ ಇಲ್ಲ ಅವು ಕರಿತತೆ ನಮ್ಗೆ ಕುಯ್ಯಲ್ಲ ಅಷ್ಟೇ. ನಾನು ಹಿಂಗಾಡಿ ಒಳಗೆ ಕೂರ್ತಾನೆ ನೋಡು. ಆಚೆಡಿ ಕೇಳ್ಕೊಂಬೋಗಲ್ಲ ಅಂದ್ರೆ ಬರ್ಲಿ ಇವಾಗ ಹೇಳ್ಕ ಸತ್ಯನ ಸೇರಿ ಸತ್ಕೊಂಡು ಹೋಗ್ಬಿಡು. ಅವಾಗಲೇ ಒಂದು ಮಾಮ ಹಿಡ್ದಿಕ್ಕಿತ್ತು, ಅದು ಸರಿಯಾಗಿ ಎಲ್ಲಿ ಹಿಡ್ದಕ್ಕೆ ಇಲ್ಲ ಇತ್ತು ನೋಡಿದ್ದೆ ಅದು. ಅವಾಗಲೇ ಹಿಡ್ದಿಕ್ಕಿತ್ತು ಟವಲ್ ಹೊಡಿಕ್ಕೆ. ಟವಲ್ ಒಳಗೆ ಹಿಡ್ದಕ್ಕಿತ್ತು. ಅಷ್ಟು ಓಡಾಡ್ತಾ ಇದ್ರಲ್ಲ ಒಂದು ಬಿದ್ದಿಲ್ವಲ್ಲ. ಹೋಗಿ ಹುಡಿಕೆ ಅಂತನಷ್ಟೇ. ಲಕ್ಷ್ಮಣ ಬ್ಯಾಟೆ ಇವತ್ತು ಭಯಂಕರ. ಮೂರು ಬಿದ್ದವೆ, 4 ಇಲ್ಲಿ ಇದ್ರೊಳಗೆ ಒಂದೈತಿ. ಇಲ್ಲಿ ಏನ್ಲ ಹಂಗ್ ಸುತ್ತಿದ್ಯಾ ಅದನ್ನ ಹಂಚಿ ಮಾಡ್ರಪ್ಪ ಎಲ್ಲರೂ. ಪಟ ಅಂತ ಒದ್ದಾಡ್ಬೇಕು. ಲಾಲಿ ಹೇಳೋಣ ಮನಿಕಂತೇವೆ. ನೋಡಲ್ಲಿ ಕೂದ್ಲ ನೋಡ ಇಲ್ಲಿ ಬಾಯಿ ಹಂಗೆ ಕರಿತೈತಿ. ಇವೆಲ್ಲ ಕಲಿಬೇಕಣ್ಣ ನೀನು. ಡಾಕ್ಟ್ರ್ ಆಗೋನ್ ಮಣ್ಣಾಕಂದು ಲೆಕ್ಕ ಹಾಕೋ ಬಾಯಿಗೆ. ಅದು ಪಟ್ಟ ನಿಂತಿರುತ್ತೀಗ. ಹಿಂಗೆ ಮನೆ ಕಳಕ್ಕೆ ಹೋಗ್ಬಿಟ್ಟೆ, ನೀರು ಹಾಕೋಗ್ಬಿಡ. ಇವತ್ತು ಎಡಗಡೆ ಕೆದ್ದಿದ್ದ ಒಂದ್ಸತಿ ಬೆಳಗ್ಗೆ ನೀವು ಎಡಗಡೆ ಮತ್ತೆ ತಿರ್ಕೊಂಬಂದಾಗ. ಏನು ಮೀನುಗಳ ನಾವು ತಿರ್ಕೊಂಬಂದಿದ್ದೆ ಕಂಬಾರ. ಮೀನುಗಳಲ್ಲ. ಎಲ್ಲ ನೋಡಿ ಹೆಂಗೆ ಆಡ್ತಾವೆ. ಇಷ್ಟತಕ ಫುಲ್ ಅಲರ್ಟ್ ಆಗಿದ್ದವು. ಎತ್ತಗೋದ್ರೆ ತಗಲಾಕ್ಯಂತೀವಲ್ಲ ಅಂತ. ನೀನು ಬೈತೈತಿದು ಅದು ಬರ್ತಾ ಇಲ್ಲ, ಹಿಂಗೆ ಬಿಡ್ತಾ ಇಲ್ಲ. ಹಾಕಿ ಸ್ವಲ್ಪ ಬಿಡಿಸ್ಕೊಂಬಿಟ್ರೆ ಮೇಲೆಲ್ಲ ಸುತ್ತಾಡ್ಬಿಟ್ಟ. ಸಾಧ್ಯ ಅಷ್ಟೇ ಪಾಪ. ಜೀರ್ಕೊಂಬಿಡೈತೆ ಹೋಗಿ. ಹಂಗಾಗಿ ಅವತ್ತಿಗೆ ಐತೆ ಅದರ ಬಲೆ ಏನಾದ್ರೆ ಹೊಂಟ್ಬಿಟ್ಟಿರೋದು ಅನ್ಸುತ್ತೆ. ರಕ್ತ ಆಯ್ತು. ಅಂತ ಸುತ್ಕೊಂಡ್ರದು. ಅವಳು ಯಾರೋ ಸೋಡನು ಏನೇನೋ ಕೆರೆ ನೀರಿಲ್ಲ. ಅವಾಗ ಎರಡು ಕೆಳಗ್ಲೋ ಎರಡು ಮಾತ್ರ ಒಳ್ಳೆ ಸೈಜ್ ಸಿಕ್ಕಿವು ಅಲ್ವಾ. ಸಿಕ್ಕಿರೋ ತೆಳ್ಳು ಬೆಳ್ಳು ಸಿಕ್ಕಿವು ಮೀನುಗಳು. ಅವನ್ನೆಲ್ಲ ತಾನು ಚೀಲಕ್ಕೆ ಹಾಕೊಂಬಿಟ್ಟು ಪೂರ್ತಿ ಕೆರೆ ಈ ಥರ ಕಾಣಿಸ್ತಾ ಇತ್ತು ನೋಡ್ರಿ. ಹೆಂಗೆ ಎಷ್ಟು ದೊಡ್ಡ ಕೆರೆ ಅಂತಂದರೆ ನಮ್ಮ ಕಡೆಯಲ್ಲೆಲ್ಲ ಕೆರೆಗಳಿದಾವೆ, ಬಟ್ ನೀರಿಲ್ಲ. ಈ ಕಡೆ ಚಾನಲ್ ನೀರು ಚೆನ್ನಾಗಿ ಸಿಗುತ್ತೆ, ಚಾನಲ್ ನೀರು ಚೆನ್ನಾಗಿದೆ. ಮತ್ತು ಮಳೆನೂ ಅಷ್ಟೇ ಈ ಕಡೆ ಚೆನ್ನಾಗಾಗೋದ್ರಿಂದ ಇಲ್ಲಿ ಕೆಲವೊಂದು ಏನಾಗುತ್ತೆ ಅಂತಂದರೆ ಎಲ್ಲ ಕೆರೆಗಳು ಮಾಡ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ಅಲ್ಲೆಲ್ಲ ಅವರೆಲ್ಲ ಹಿಡಿದ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾರೆ. ಕೆರೆ ಬೇಟೆ ಅಂತ ಅಂತಾರೆ, ಆ ಥರ ಎಲ್ಲ ಬಿಟ್ಬಿಡ್ತಾರೆ ವರ್ಷ ಜನಕ್ಕೆ. ಅವಾಗೆಲ್ಲ ಊರಿನವರೆಲ್ಲ ಹಿಡ್ಕೊಂಡು ಅವ್ರಿಗೆ ಸಾಕಿ ಮಿಕ್ಕಿತ್ತ ಇನ್ನು ಇವ್ರಿಗೆ ಬಿಟ್ಬಿಡ್ತಾರೆ ಹಿಡ್ಕೊಳ್ರಿ ಅಂತನ. ಹಿಂಗೆಲ್ಲ ಫುಲ್ಲೆಲ್ಲ ಹಿಡಿದು ಏನೇ ಮಾಡಿದ್ರೂ ಸಿಗಲಿಲ್ಲ ಮೀನು. ತಿರ್ಗಿ ಹಂಗೆ ಒದ್ದಾಡ್ಕೊಂಡು ಎಲ್ಲರೂ ಸಮೇತ ತೆಗೆದು ಎಲ್ಲರೂ ಕೆರೆ ಒಳಗೆ ಇಳಿದು ಆಮೇಲೆ ಒಂದು 10 kg ಅಷ್ಟು 15 kg ಅಷ್ಟು ಸಿಕ್ಕಿರೋ ಮೀನುಗಳನ್ನೆಲ್ಲ ಒಂದು ಚೀಲಕ್ಕೆ ಹಾಕೊಂಬಿಟ್ಟು
ಬಲೆಗಳ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಅದು ಏನಕ್ಕೆ ಅಂದರೆ ಬಲೆಗಳು ಕ್ಲೀನ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಬಿಡ್ಬೇಕಾದ್ರೆ ಸುಮ್ಮನೆ ಸಮಸ್ಯೆಗಳಾಗ್ತವೆ. ಅವು ಕಡ್ಡಿ ಅದು ಇದು ತಗ್ಲಾಕೊಂಡಿರ್ತವೆ, ಅವೆಲ್ಲ ಹರ್ಕೊಂಡು ಹೋಗ್ಬಿಡ್ತವೆ ಬಲೆಯಲ್ಲಿ ಅಂತ ಹೇಳ್ಬಿಟ್ಟು ಸಿಕ್ಕಿರೋ ನೀಟಾಗೆಲ್ಲ ಕ್ಲೀನ್ ಮಾಡಿ, ಮತ್ತು ಮೀನುಗಳು ಪರವಾಗಿಲ್ಲ ಎಲ್ಲರೂ ಇಳಿಯೋ ಹೊತ್ತಿಗೆ ಒಂದು ಒಳ್ಳೆ ಸೈಜಲ್ಲಿ ಸಿಕ್ಕಿವು ಮೀನುಗಳು. ಅವನ್ನೆಲ್ಲ ತಗೊಂಬಿಟ್ಟು ನೀಟಾಗಿ ಚೀಲಕ್ಕೆ ಹಾಕ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ನಾವು ಹಂಗೂ ಹಿಂಗೂ ಎಲ್ಲ ಮೀನು ಹಿಡಿಯೋಣ ಅಂತ ಬಂದಿದ್ದು ಖುಷಿ ಎಲ್ಲ ಇಷ್ಟೊಂದು ಒದ್ದಾಡಿತ್ತೆಲ್ಲ ಮೀನುಗಳು ನೋಡ್ಬಿಟ್ಟು ತುಂಬ ಖುಷಿಯಾಗೋಯ್ತು. ಇದೇ ಥರ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ರಿ ವೀಡಿಯೋಗಳಿಗಾಗಿ. ಥ್ಯಾಂಕ್ ಯು.